ಕರ್ನಾಟಕ ಸರ್ಕಾರದ ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಅನಂತ ಮೈಸೂರು ಅವರು ಆಗಸ್ಟ್ 1ರಂದು ಪುತ್ತೂರಿಗೆ ಭೇಟಿಯನ್ನ ನೀಡಿದ್ರು. ಮೈಸೂರಿನಿಂದ ಪುತ್ತೂರಿಗೆ ಆಗಮಿಸಿದ ಅವರು ಪ್ರಾರಂಭದಲ್ಲಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ದರ್ಶನ ಪಡೆದು ಅಲ್ಲಿ ಅವರು ದೇವರಿಗೆ ಎಳ್ಳೆಣ್ಣೆ ಸೇವೆ, ತುಪ್ಪದ ದೀಪ ಸೇವೆಯನ್ನ ಸಲ್ಲಿಸಿದ್ರು. ನಂತರ ರೈಲು ನಿಲ್ದಾಣದ ಬಳಿಯ ಲಕ್ಷ್ಮೀ ದೇವಿ ಬೆಟ್ಟದ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಶ್ರೀ ಮಹಾಲಕ್ಷ್ಮಿ ದರ್ಶನವನ್ನ ಪಡೆದ್ರು. ಕ್ಷೇತ್ರದ ಮುಖ್ಯಸ್ಥರಾದ ಕೃಷ್ಣ ಪ್ರಸಾದ್ ಬೆಟ್ಟ, ಲಕ್ಷ್ಮೀ ಅರ್ಪನ್ ಅವರು ಅನಂತ ಮೈಸೂರು ಕುಟುಂಬಸ್ಥರನ್ನ ದೇವರ ಪ್ರಸಾದ ನೀಡಿ ಗೌರವಿಸಿದ್ರು. ನಂತರ ಶ್ರೀ ಮಹಾಲಕ್ಷ್ಮಿ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗಾಣಿಗ ಯಾನೆ ಸಪಲಿಗ ಸೇವಾ ಸಂಘ ಹಾಗೂ ವಾನಿಯನ್ ಗಾಣಿಗ ಸಮುದಾಯ ಸೇವಾ ಸಂಘದ ವತಿಯಿಂದ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಅನಂತ ಮೈಸೂರು ಅವರ ಪತ್ನಿ ಲಕ್ಷ್ಮಿ ಹಾಗೂ ಪುತ್ರ ಹರ್ಷ ಉಪಸ್ಥಿತರಿದ್ದರು. ಇನ್ನು ಗೌರವ ಸನ್ಮಾನ ಸ್ವೀಕರಿಸಿದ ಗಾಣಿಗ ನಿಗಮ ಮಂಡಳಿಯ ಅಧ್ಯಕ್ಷ ಅನಂತ ಮೈಸೂರು ಮಾತನಾಡಿ, ಈ ಹಿಂದೆ ಗಾಣಿಗ ಸಮುದಾಯದವರು ಸರ್ಕಾರದ ಸೌಲಭ್ಯಕ್ಕಾಗಿ ದೇವರಾಜ ಅರಸು ನಿಗಮಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು. ಅಲ್ಲಿ ಯಾವುದೋ ಪ್ರಭಾವದಿಂದ ಮುಂದುವರೆದ ಮಾತ್ರವೇ ಸೌಲಭ್ಯಗಳು ದೊರೆತಾ ಇತ್ತು. ಇದೀಗ ಗಾಣಿಗ ಸಮುದಾಯಕ್ಕೆ ಪ್ರತ್ಯೇಕ ನಿಗಮ ಮಂಡಳಿ ಸ್ಥಾಪನೆಯಾಗಿದ್ದು ನಮ್ಮ ಜನಾಂಗಕ್ಕೆ ಸಾಲ ಸೌಲಭ್ಯ, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಗಳನ್ನ ಸರಿಯಾದ ರೀತಿಯಲ್ಲಿ ತಲುಪಿಸಲು ಸಾಧ್ಯ. ನಿಗಮ ಮಂಡಳಿಯ ಅಧ್ಯಕ್ಷನಾಗಿ ನಮ್ಮ ಜನಾಂಗದ ಅಭಿವೃದ್ಧಿ ಸಂಘಟನೆಯ ಚಿಂತನೆ ಮಾಡಿ ದೊರೆಯಬೇಕಾದ ಸೌಲಭ್ಯಗಳನ್ನು ತಲುಪಿಸುವಲ್ಲಿ ಪ್ರಯತ್ನಿಸಲಾಗುತ್ತೆ. ಇನ್ನು ಅಧ್ಯಕ್ಷತೆ ವಹಿಸಿದ್ದ ಪುತ್ತೂರು ಗಾಣಿಗ ಯಾನೆ ಸಬಲಿಗರ ಸಂಘದ ಅಧ್ಯಕ್ಷ ಲಕ್ಷ್ಮೀ ಪ್ರಸಾದ್ ಬೆಟ್ಟ ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿಕಟವರ್ತಿಯಾಗಿದ್ದ ಅನಂತ ಮೈಸೂರು ಅವರ ಮುಖಾಂತರ ಗಾಣಿಗ ಅಭಿವೃದ್ಧಿ ನಿಗಮ ಸ್ಥಾಪನೆಗೊಂಡಿದೆ. ನಿಗಮದ ಮೂಲಕ ಸಮಾಜವನ್ನ ಭದ್ರಪಡಿಸುವಂತಹ ಕೆಲಸ ಆಗಬೇಕು. ಸಮಾಜದಲ್ಲಿ ಬಹಳಷ್ಟು ಮಂದಿ ಬಡವರಿದ್ದು ಸರ್ಕಾರದ ಸವಲತ್ತುಗಳನ್ನು ಪಡೆಯಲು ಸಹಕರಿಸಬೇಕು. ಇನ್ನು ಇದೇ ಸಂದರ್ಭದಲ್ಲಿ ಉಪ್ಪಿನಂಗಡಿ ಗಾಣಿಗ ಯಾನೆ ಸಪಲಿಗರ ಸೇವಾ ಸಂಘದ ಅಧ್ಯಕ್ಷ ಹೇ ರಾಮಚಂದ್ರ ನಿಗಮ ಅಧ್ಯಕ್ಷರಿಗೆ ಮನವಿಯ ಪತ್ರವನ್ನು ಸಲ್ಲಿಸಿದ್ರು. ಗಾಣಿಗ ಯಾನೆ ಸಪಲಿಗರ ಮಾತೃ ಸಂಘದ ಅಧ್ಯಕ್ಷೆ ರಮಣೇಡಿ ಗಾಣಿಗ, ವಾನಿಯನ್ ಅಥವಾ ಗಾಣಿಗ ಸಮುದಾಯ ಸೇವಾ ಸಂಘದ ಉಪಾಧ್ಯಕ್ಷ ಸುಷ್ಮಾ ದಾಮೋದರ್, ಜನಾರ್ದನ ಬೆಟ್ಟ, ಸಮಾಜ ಸೇವಕ ಬೆಂಗಳೂರಿನ ಲೋಹಿತ್, ದಾಮೋದರ್ ಪಾಟಾಳಿ, ಪ್ರದೀಪ್ ಬೊಳುವಾರು, ಕೋಶಾಧಿಕಾರಿ ಹೇಮಚಂದ್ರ ಹಾಗೂ ಸಮಾಜದ ಹಿರಿಯರಾದ ತಿಮ್ಮಪ್ಪ ಸಪಲ್ಯ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು ಕರ್ನಾಟಕ ರಾಜ್ಯ ಗಾಣಿಗ ನಿಗಮದ ಮಂಡಳಿ ಪಾದಸ್ಪರ್ಶ ಮಾಡಿ ನಮ್ಮೆಲ್ಲ ಗಾಣಿಗರನ್ನ ಒಂದು ರೀತಿಯಲ್ಲಿ ಹುರಿದುಂಬಿಸಲಿಕ್ಕೆ ದರ್ಶನವನ್ನ ಮಾಡಿ ಇದೀಗ ಲಕ್ಷ್ಮೀ ದೇವಿ ಬೆಟ್ಟದಲ್ಲಿ ಅಮ್ಮನವರ ಪೂಜೆಯನ್ನು ನೆರವೇರಿಸಿ ಗೌರವ ಸಂತೋಷ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆದು ದೇವರ ಸನ್ನಿಧಿಯಲ್ಲಿ ದೇವರ ಆಶೀರ್ವಾದನ ಪಡೆದು ನೀವು ಮಾಡಿರ್ತಕ್ಕಂಥ ಕೆಲಸ ಬಹಳ ಸತ್ಯ ನಿಷ್ಠೆಯಿಂದ ಕೂಡಲಿ, ಒಳ್ಳೆ ಕೆಲಸ ಮಾಡಲಿ ಅಂತ ದೇವರ ಆಶೀರ್ವಾದವನ್ನು ಕೊಡಿಸಿ ನಿಮ್ಮೆಲ್ಲರ ಒಂದು ಆರೈಕೆ ಇರೋದ್ರಿಂದ ನಾನು ನಮ್ಮ ಜನಾಂಗದ ಏಳಿಗೆಗೆ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ಒಂದು ಭರವಸೆಯನ್ನು ನಾನು ನಿಮಗೆ ಕೊಡಲು ಇಷ್ಟಪಡ್ತೇನೆ. ನಮ್ಮ ಗಾಣಿಗ ಜನಾಂಗ ಇಡೀ ಕರ್ನಾಟಕದಲ್ಲಿ 35-40 ಜನಸಂಖ್ಯೆ ಇದೆ ಅಂತ, ಲಕ್ಷ ಜನಸಂಖ್ಯೆ ಇದೆ ಅಂತ ಎಲ್ಲರೂ ಭಾವಿಸ್ತಿದ್ದಾರೆ. ಆದರೆ ಏನಾಗಿದೆ ಅಂತ ಹೇಳಿದ್ರೆ ಗಾಣಿಗ ಜನಾಂಗದಲ್ಲಿ ಒಳ ಪಂಗಡಗಳು ಜಾಸ್ತಿ ಇವೆ. ಈ ಒಳ ಪಂಗಡಗಳು ನಾವು ಯಾವಾಗ ಡಿವೈಡ್ ಆಗಿದ್ದೀವಿ ಆ ಒಂದು ಸಂದರ್ಭದಲ್ಲಿ ನಮ್ಮ ಶಕ್ತಿಯನ್ನು ತೋರಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇದರಿಂದ ನಾವು ರಾಜಕೀಯವಾಗಿ ಬಹಳ ಹಿಂದುಳಿದಿದ್ದೇವೆ ಅಂತ ನಾನು ಭಾವಿಸ್ತಾ ಇದ್ದೇನೆ.
ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಏನು ಒಂದು ಬೇಸರ ಅಂತ ಹೇಳಿದ್ರೆ, ನಮ್ಮ ಜನಾಂಗದಲ್ಲಿ ಬಹಳ ಶಕ್ತಿವಂತ ಯುವಕರಿದ್ದಾರೆ, ಕೆಲಸ ಮಾಡುವಂತ ಎಲ್ಲ ಇದಿದ್ರೂ ಸಹ ನಮ್ಮಲ್ಲಿ ಒಗ್ಗಟ್ಟನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲಿ ನೋಡಿದ್ರು ನಮ್ಮ ಜನಾಂಗದಲ್ಲಿ ಒಗ್ಗಟ್ಟಿಲ್ಲದೆ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ಇರತಕ್ಕಂಥವ್ರಿಗೆ ಅವ್ರ ಮೇಲೆ ಕೂಡೆ ಕೂರಿಸುವಂತ ಒಂದು ಕೆಲಸವನ್ನ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಕೆಲಸ ಮಾಡುವಂತ ಪ್ರೋತ್ಸಾಹವನ್ನ ಕಳ್ಕೊಂಡು ಯಾಕೆ ಬೇಕಪ್ಪ ನನಗೆ ಅಂತ ಹಿಂದೆ ಸರಿಯುವಂತ ಪ್ರಯತ್ನವನ್ನ ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಗಾಣಿಗ ಜನಾಂಗ ಎಲ್ಲಾ ಕ್ಷೇತ್ರದಲ್ಲೂ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತಾರೆ. ಇವತ್ತು ನಾವು ಗಾಣಿಗರು ಅಂತ ಹೇಳಿದ್ರೆ ನಾವೆಲ್ಲ ಕಡೆ ಹೇಳ್ತೀವಿ, ನಾವು ಹಿಂದುಳಿದಿದ್ದೇವೆ ಅಂತ ಹೇಳ್ತಾ ಇದೀವಿ. ನಾವು ಯಾಕೆ ಹಿಂದುಳಿದಿದ್ದೇವೆ ಅಂತ ನಾವು ಯಾರು ಯೋಚನೆ ಮಾಡ್ತಾ ಇಲ್ಲ. ನಾವು ಯಾಕೆ ಹಿಂದುಳಿದಿದ್ದೇವೆ ಗಾಣಿಗ ಜನಾಂಗ ಅಂತ ಹೇಳಿದ್ರೆ, ನಮ್ಮ ಹಿಂದಿನ ಒಂದು 20-30 ವರ್ಷಗಳಿಂದ ನಮ್ಮ ಜನಾಂಗ ಕುಲಕಸವನ್ನ ಮಾಡ್ಕೊಂಡು ಗಾಣ ಆಡಿಸ್ಕೊಂಡು ಜೀವನ ಸಾಗಿಸ್ತಾ ಇದ್ರು. ಈ ಜಾತಿ ಬಂದಿರೋದು ನಾವು ಏನು ಕುಲಕಸವನ್ನು ಮಾಡ್ತಾ ಇದ್ವಿ ಅದರ ಮೇಲೆ ಜಾತಿ ನೋಡುವಂತ ಪ್ರಯತ್ನವನ್ನ ನಾವು ನೋಡ್ತಾ ಇದ್ದೇವೆ. ಆಗಿನ ಕಾಲದಲ್ಲಿ ನಾವು ವಿದ್ಯಾವಂತರು ಜಾಸ್ತಿ ಆಗಿಲ್ಲ ನಮ್ಮ ಜನಾಂಗದಲ್ಲಿ. ಏನು 15-16 ವರ್ಷ ಆದಕ್ಕೆ ನಮ್ಮ ಹೆಣ್ಮಕ್ಳಿಗೆ ಮದುವೆ ಮಾಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಇಡ್ತಾ ಇದ್ರು. ಹೆಣ್ಮಕ್ಳನ್ನ ವಿದ್ಯಾವಂತರನ್ನೇ ಮಾಡ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದಿಲ್ಲ. ನಾವು ಒಂದು ಕುಲಕಸವನ್ನು ಮಾಡ್ಕೊಂಡು ಅದರಿಂದ ಜೀವನ ಸಾಗಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಇವತ್ತು ಕುಲಕಸವು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇವತ್ತು ನಾನು ನೋಡಿದಂತ ಸಂದರ್ಭದಲ್ಲಿ ನಾನು 30-40 ವರ್ಷಗಳಿಂದ ನಾನು ಮೇಯರ್ ಆಗಿದ್ದಾಗಿಂದ ನೋಡ್ತಾ ಇದ್ದೇನೆ. ಇವತ್ತು ನಮ್ಮ ಸಮಾಜದಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಾನು ನೋಡಿದಾಗ ಹಿಂದೆ ಹೆಣ್ಮಕ್ಳು ಯಾರು ಓದ್ತಾನೆ ಇದ್ದಿಲ್ಲ. ಇವತ್ತು ನೀವು ಪ್ರತಿಭಾ ಪುರಸ್ಕಾರ ಮಾಡಿದಂತ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳೇ ಜಾಸ್ತಿ ಬಂದಿರತಕ್ಕಂತ ಒಂದು ಪ್ರಯತ್ನವನ್ನು ನೋಡಿದಾಗ ನಿಜವಾಗ್ಲೂ ಸಂತೋಷ ಆಗ್ತದೆ. ಈಗ ನಮ್ಮ ಜನಾಂಗ ಯಾವಾಗ ನಾವು ನಮ್ಮ ಜನಾಂಗ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ನಾವು ಒಗ್ಗಟ್ಟಿದ್ದಂತ ಸಂದರ್ಭದಲ್ಲಿ ನಮ್ಮ ಜನಾಂಗದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ರೀತಿಯಲ್ಲಿ ಓದಿ ಅವರು ಮುಂದೆ ಬಂದಂತ ಸಂದರ್ಭದಲ್ಲಿ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬಂದಂತ ಸಂದರ್ಭದಲ್ಲಿ ನಮ್ಮ ಜನಾಂಗ ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಅನೇಕ ಭಾಷಣಗಳಲ್ಲಿ ನೋಡ್ತಾ ಇರ್ತೇನೆ, ನಮ್ಮ ರಾಜಕಾರಣಿಗಳಾಗ್ಲಿ ಯಾರೇ ಆಗ್ಲಿ ಹಿಂದುಳಿದವರು ಅಂತ ಹೇಳಿದಾಗ ಕುಂಬಾರರು, ಅಗಸರು, ಅಕ್ಸಾಲಿಗರು ಎಲ್ಲರ ಹೆಸರು ಹೇಳ್ತಾರೆ, ಆದ್ರೆ ಗಾಣಿಗರ ಹೆಸರೇ ಬಿಟ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಗಾಣಿಗರು ಇದ್ದಾರೆ ಈ ದೇಶದಲ್ಲಿ, ರಾಜ್ಯದಲ್ಲಿ, ಒಂದು ಕ್ಷೇತ್ರದಲ್ಲಿ ಅಂತ. ಯಾಕಂದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ. ನಾವು ತೋರಿಸುವಂತ ನಮ್ಮ ಶಕ್ತಿಯನ್ನು ತೋರಿಸುವಂತ ಪ್ರಯತ್ನ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಕರ್ನಾಟಕದಲ್ಲಿ ಎಲ್ಲಾ ಜನಾಂಗದ ಅಭಿವೃದ್ಧಿ ನಿಗಮಗಳನ್ನ ಮಾಡಿದ್ರು. ನಮ್ಮ ನಿಗಮಕ್ಕೂ ಹಿಂದೆ ಇವರು ಇದ್ದಂತ ಸಂದರ್ಭದಲ್ಲಿ, ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಗಾಣಿಗ ನಿಗಮ ಮಾಡಬೇಕು ಅಂತ ಚುನಾವಣಾ ಸಮಯದಲ್ಲಿ ಘೋಷಣೆಯನ್ನ ಮಾಡಿದ್ರು. ಆದ್ರೆ ಕಾರ್ಯರೂಪಕ್ಕೆ ತರಲಿಕ್ಕೆ ಯಾರು ಪ್ರಯತ್ನನೇ ಮಾಡಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಕೇಳೋರೇ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾನು ಮಾನ್ಯ ಸಿದ್ದರಾಮಯ್ಯನವರಿಗೆ, ಸರ್ ಎಲ್ಲಾ ಜಾತಿಯವ್ರಿಗೂ ನಿಗಮಗಳನ್ನ ಮಾಡಿದ್ವಿ, ನಮ್ಮ ಗಾಣಿಗ ನಿಗಮವನ್ನು ಮಾಡಿದ್ದಾರೆ, ಬರೀ ಹೆಸರಿಗೋಸ್ಕರ ಗಾಡಿ ನಿಗಮ ಇದೆ, ಇದಕ್ಕೆ ಏನು ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನವನ್ನ ಮಾಡಿಲ್ಲ ಅಂತ ಹೇಳಿದಾಗ, ಹೌದು ಕಣಿಯ ಇದು ಅಂತ ಹೇಳಿ ಗಾಣಿಗ ನಿಗಮವನ್ನ ರಿಜಿಸ್ಟ್ರೇಷನ್ ಮಾಡಿಸಿ ಅದು 3-4 ತಿಂಗಳ ಕಾಲ ಅದು ಡೆಲ್ಲಿಗೆ ಕಳಿಸಿ ಎಲ್ಲ ಮಾಡಿ ಗಾಣಿಗ ನಿಗಮ ಸ್ಥಾಪನೆ ಆಯಿತು. ಆ ಸ್ಥಾಪನೆ ಆದಂತ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ನೀನೇ ಅದಕ್ಕೆ ಅಧ್ಯಕ್ಷ ಈ ಕೆಲಸ ಮಾಡು ಅಂತ ಹೇಳಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ಮಾನ್ಯ ಸಿದ್ದರಾಮಯ್ಯನವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಗಾಣಿಗ ನಿಗಮದ ಕೆಲಸ ಕಾರ್ಯಗಳೇನು ಅನ್ನೋದ್ರ ಬಗ್ಗೆ ಈಗಾಗಲೇ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಸ್ನೇಹಿತರು ಸಹ ಹೇಳಿದ್ದಾರೆ. ಗಾಣಿಗ ನಿಗಮದ ಅಧ್ಯಕ್ಷರ ಕೆಲಸ ಗಾಣಿಗ ಜನಾಂಗಕ್ಕೆ ನಾವು ಅಭಿವೃದ್ಧಿ ಆಗಲಿಕ್ಕೆ, ಸಂಘಟನೆ ಆಗಲಿಕ್ಕೆ ಯಾವ ರೀತಿ ಕಾರ್ಯವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ಮಾಡಿ ಅವ್ರನ್ನ ನಮ್ಮ ಜನಾಂಗಕ್ಕೆ ಸಲ್ಲಬೇಕಾದಂತ ಸೌಲಭ್ಯಗಳನ್ನ ತಲುಪಿಸುವಂತ ಒಂದು ಕಾರ್ಯವನ್ನ, ಹಿಂದೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ನಮ್ಮ ಜನಾಂಗದವರು ಯಾವ್ದಕ್ಕಾರ ಒಂದು ನಾವು ವ್ಯಾಪಾರ ಮಾಡ್ಬೇಕಾಗ್ಲಿ, ವಿದ್ಯಾರ್ಥಿಗಳಿಗೆ ಏನಾದ್ರು ಸಹಾಯ ಮಾಡ್ಬೇಕಾದ್ರೆ ನಾವು ದೇವರಾಜ ನಿಗಮಕ್ಕೆ ಹಾಕ್ಬೇಕಾಯ್ತು, ಅರ್ಜಿಯನ್ನು ಹಾಕ್ಬೇಕಾಯ್ತು. ಆ ಅರ್ಜಿ ಅಂತ ಹಾಕಿದಂತ ಸಂದರ್ಭದಲ್ಲಿ ಅಲ್ಲಿ ಯಾರು ಇನ್ಫ್ಲೂಯೆನ್ಸ್ ಇರ್ತಾರೆ, ಯಾವ ಜನಾಂಗ ಹಿಂದುಳಿದವರಲ್ಲೂ ಮುಂದುವರೆದಿರ್ತಾರೆ, ಅವರ ಒಂದು ಒತ್ತಡಕ್ಕೆ ಅವ್ರವ್ರಿಗೆ ಸಿಗ್ತಾ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ನಿಗಮ ಒಂದು ಸಪರೇಟ್ ಆದಂತ ಸಂದರ್ಭದಲ್ಲಿ
ನಮ್ಮ ಜನಾಂಗಕ್ಕೆ ಯಾವ ರೀತಿ ಸರ್ಕಾರದಿಂದ ಕೊಡತಕ್ಕಂತ ಸಾಲ ಸೌಲಭ್ಯಗಳನ್ನ ಮತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನ ತಲುಪಿಸ್ಲಿಕ್ಕೆ ಸರಿಯಾದ ರೀತಿಯಲ್ಲಿ ತಲುಪಿಸಲಿಕ್ಕೆ ಸಹಾಯ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಈ ನಿಗಮವನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಕಾರ್ಯದಲ್ಲಿ ನಾನು ನಮ್ಮ ಜನಾಂಗ ಇಡೀ ಕರ್ನಾಟಕದಲ್ಲೆಲ್ಲ ಏನು ನಮ್ಮ ಗಾಣಿಗ ಜನಾಂಗ ಬೇರೆ ಬೇರೆ ಸಬ್ಜಾತಿಗಳಂತ ಹೇಳಿ ಏನಾಗಿದೆ ಅವನ್ನೆಲ್ಲ ಒಟ್ಟುಗೂಡಿಸಿ ನಮ್ಮ ಜನಾಂಗಕ್ಕೆ ಸಲ್ಲಬೇಕಾದಂತ ಎಲ್ಲಾ ಸೌಲಭ್ಯಗಳನ್ನ ಸರ್ಕಾರದಿಂದ ಏನ್ ಕೊಡ್ತಾರೆ ಆ ಸೌಲಭ್ಯಗಳನ್ನ ತಲುಪಿಸ್ಲಿಕ್ಕೆ ನಮ್ಮ ಇಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳ ಸಹಾಯಗಳಿಂದ, ಯಾಕಂದ್ರೆ ನಾನು ಬಂದು ಇಲ್ಲಿ ಯಾರಿಗೆ ತೊಂದರೆ ಇದೆ ಯಾರಿಗೆ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ನಮ್ಮ ಜನಾಂಗಕ್ಕೆ ಏಳಿಗೆಗೋಸ್ಕರ ಕೆಲಸ ಮಾಡುವಂತ ಅಧ್ಯಕ್ಷರ ಸಹಾಯದಿಂದ ಅವನ್ನೆಲ್ಲ ಕ್ರೋಢೀಕರಿಸಿ ಅವರಿಗೆ ಸಲ್ಲಬೇಕಾದಂತ ಒಂದು ಸೌಲಭ್ಯಗಳನ್ನ ಕಲ್ಪಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ ಅನ್ನೋ ಭರವಸೆಯನ್ನ ನಾನು ಕೊಡ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಮಾನ್ಯ ಈ ಬ್ಯಾರಿಸ್ಟರ್ ಯಲ್ಲಪ್ಪನವರ ಬಗ್ಗೆ ಇವತ್ತು ವಿಚಾರವನ್ನ ಮಾಡಿದ್ದಾರೆ. ನಮ್ಮ ಲೋಹಿತ್ರವರು ಎಲ್ಲ ಸೇರಿ ಮಾಡಿದ್ದಾರೆ. ನಿಜವಾಗ್ಲೂ ಬಹಳ ಸಂತೋಷದ ವಿಚಾರ. ಅವ್ರು ಯಾರು ಅಂತ ನಾನು ಸಹ 50-60 ವರ್ಷಗಳಿಂದ ರಾಜಕೀಯದಲ್ಲಿ ಇದ್ರು ಇವರ ಬಗ್ಗೆ ನಮ್ಗೆ ಗಮನನೇ ಇರಲಿಲ್ಲ. ಇವತ್ತು ಅವರ ಮಾಡಿದ ಸೇವೆನ ನಾವು ನೋಡಿದಂತ ಸಂದರ್ಭದಲ್ಲಿ ಇಡೀ ರಾಷ್ಟ್ರದಲ್ಲಿ ಯಾರು ಮಾಡಿದಂತ ಕೆಲಸವನ್ನ ಅವರೊಬ್ರು ಮಾಡಿದ್ದಾರೆ. ಆದ್ರೆ ಅವ್ರನ್ನ ಎಷ್ಟು ಗೌರವ ಸಿಗ್ಬೇಕಾಗಿತ್ತು ಅಂದ್ರೆ ಇವತ್ತು ಏನು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ ಮಹಾತ್ಮ ಗಾಂಧೀಜಿ ಎಲ್ಲರನ್ನ ಹೆಸರು ಹೇಳ್ತೀವಿ, ಅವರ ಹೆಸರಿನ ಜೊತೆಗಿರ್ಬೇಕಾದಂತ ಯಲ್ಲಪ್ಪನವ್ರನ್ನ ಇವತ್ತು ನಾವೆಲ್ಲರೂ ಸೇರಿ ಮರ್ತಿರೋದು ಬಹಳ ದುರಾದೃಷ್ಟಕರ ಅಂತ ಹೇಳಿ ನಾನು ಸಹ ಇದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ಯಾಕಂದ್ರೆ ಈ ವಿಚಾರವನ್ನ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನನೇ ಮಾಡಿಲ್ಲ. ನಮ್ಮ ಜನಾಂಗದಲ್ಲಿ ಅನೇಕ ಜನರು ಇಂಥ ಹೋರಾಟಗಳನ್ನ ಮಾಡಿದ್ರು ಅವ್ರನ್ನ ಮುಂದೆ ತರಲಿಕ್ಕೆ ಯಾಕೆ ಪ್ರಯತ್ನ ಆಗ್ತಾರೆ ಅಂದ್ರೆ ನಾವ್ ಯಾರು ಸಂಘಟನೆಯಾಗಿ ಇಂಥವ್ರವ್ರೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಅದನ್ನ ಗುರುತಿಸಿ ಅವರಿಗೆ ಪ್ರಚಾರವನ್ನ ತರಲಿಕ್ಕೆ ಏನೋ ಒಂದು ಪ್ರಯತ್ನ ಮಾಡ್ಬೋದು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಯಾಕಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದಂತ ಸಂದರ್ಭದಲ್ಲಿ ಇಂಥ ವಿಚಾರಗಳು ಎಲ್ಲರ ಗಮನಕ್ಕೂ ಬರ್ತದೆ. ಇಂಥ ವಿಚಾರವನ್ನ ನಮ್ಮ ಲೋಹಿತ್ರವರು ನಮ್ಮೆಲ್ಲರ ಗಮನಕ್ಕೆ ತಂದು ಬಹಳ ಅವರು ನಮ್ಮೆಲ್ಲರ ಒಂದು ಖುಷಿಗೆ ಪಾತ್ರರಾಗಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಅವರ ಹೆಸರು ಅಮರವಾಗಿರ್ಬೇಕು. ಇವತ್ತು ಏನು ರೈಲ್ವೆ ಸ್ಟೇಷನ್ಗೆ ಅವರು ಜಾಗವನ್ನ ಕೊಟ್ಟಿದ್ರು ಅಂತ ಹೇಳಿ ಆಗಿನ ಕಾಲದಲ್ಲಿ ಬ್ಯಾರಿಸ್ಟರ್ ಆಗಿದ್ರು ಅಂತ ಹೇಳಿದ್ರೆ ನಿಜವಾಗ್ಲೂ ಹೆಮ್ಮೆ ಪಡತಕ್ಕಂತ ವಿಚಾರ. ಬ್ಯಾರಿಸ್ಟರ್ ಅಂದ್ರೆ ಎಂತ ಒಂದು ದೊಡ್ಡ ಪದವಿ ಅಂತ ನಮ್ಗೆ ಯಾರಿಗೂ ಅಷ್ಟೊಂದು ಅರ್ಥ ಆಗಿದ್ದಿಲ್ಲ. ಬ್ಯಾರಿಸ್ಟರ್ ಅಂದ್ರೆ ಅವತ್ತು ಆಗಿನ ಕಾಲದಲ್ಲಿ ಬ್ಯಾರಿಸ್ಟರ್ ಓದವ್ರೆ ಅಂತ ಹೇಳಿದ್ರೆ ಇವತ್ತು ಅಂಬೇಡ್ಕರ್ ಅವರು ಆಗಿನ ಕಾಲದಲ್ಲಿ ಬ್ಯಾರಿಸ್ಟರ್ ಆಗಿ ಇಡೀ ರಾಜ್ಯದ ಪ್ರಪಂಚದಲ್ಲಿ ಯಾರು ಓದ್ತಾ ಇರತಕ್ಕಂತ ಅವರು ವಿದ್ಯಾರ್ಥಿಗಳಾಗಿ ಬೆಳೆದಂತವ್ರು. ಅವರ ಒಂದು ಕಾಲ ಸಮಾನದಿದ್ದಂತ ನಮ್ಮ ಯಲ್ಲಪ್ಪನವರ ನಾವೆಲ್ಲರೂ ಮರೆತಿರೋದು ನಿಜವಾಗ್ಲೂ ಬಹಳ ಶೋಚನೀಯ. ಅವರ ಹೆಸರಿಗೆ ಸರಿಯಾದ ರೀತಿಯಲ್ಲಿ ಘನತೆ ಗೌರವನ ತರುವಂತ ಪ್ರಯತ್ನವನ್ನ ಇವತ್ತು ನಮ್ಗೇನು ತೋರಿಸ್ಕೊಟ್ಟಿದ್ದಾರೆ. ಆ ಕಾರ್ಯಕ್ಕೆ ಏನ್ ಆಗ್ಬೇಕು, ರೈಲ್ವೆ ಸ್ಟೇಷನ್ಗೆ ಹೆಸರಿಡಬೇಕು ಅನ್ನೋದ್ರ ಬಗ್ಗೆ ನಾನು ಸಹ ಇದರ ಬಗ್ಗೆ ಪ್ರಯತ್ನವನ್ನ ಮಾಡಿ ಅವರ ಹೆಸರನ್ನ ರೈಲ್ವೆ ಸ್ಟೇಷನ್ಗೆ ಇಡಬೇಕು. ಮತ್ತೆ ಅವರ ಪ್ರತಿಮೆಯನ್ನ ಈ ಒಂದು ಭಾಗದಲ್ಲಿ ಎಲ್ಲಿ ಸೂಕ್ತವಾದ ಸ್ಥಳದಲ್ಲಿ ಇಡಬೇಕು ಅದಕ್ಕೆ ಪ್ರಯತ್ನವನ್ನ ಮಾಡಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೇನೆ. ಮತ್ತೆ ನಮ್ಮ ಜನಾಂಗದ ನಮ್ಮ ತಾಯಂದಿರಿಗೆ ಇವತ್ತು ಬಂದಿದ್ದಾರೆ. ಅವ್ರಿಗೆ ನಾನು ಹೇಳೋದಿಷ್ಟೇ, ನಮ್ಮ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನ ತಾವು ಕೊಡಿಸ್ಬೇಕು. ಎಲ್ಲಿ ತಾಯಿ ಹೆಣ್ಣು ವಿದ್ಯಾವಂತರಾಗಿರ್ತಾರೆ ಅವರ ಸಮಾಜದಲ್ಲಿ ಅವರ ಮಕ್ಕಳು ವಿದ್ಯಾವಂತರಾಗ್ತಾರೆ. ಅದಕ್ಕೋಸ್ಕರ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವರ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ತಾಯಂದಿರು ಅವರಿಗೆ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಕೊಡಿಸುವಂತ ಒಂದು ಪ್ರಯತ್ನ ಮಾಡಬೇಕು. ಏನು ತಾಯಿಯೇ ಮೊದಲ ಗುರು ಅಂತ ಏನ್ ಹೇಳ್ತಾರೆ, ಅವರು ವಿದ್ಯಾವಂತರಾದಂತ ಸಂದರ್ಭದಲ್ಲಿ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಕ್ಕೆ ಈ ದೇಶದ ಸತ್ಪ್ರಜೆಗಳನ್ನಾಗಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಗಂಡು ಮಕ್ಕಳಿಗೆ ಸಮಾನರಾಗಿ ಹೆಣ್ಣು ಮಕ್ಕಳು ಕೆಲಸವನ್ನ ಮಾಡ್ಬೇಕಾಗ್ತದೆ. ಇಲ್ದವರ ಈ ಸಮಾಜದಲ್ಲಿ ನಾವು ಉತ್ತಮ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಹೆಚ್ಚಿನ ವಿದ್ಯಾವಂತರಾದ್ರೆ ಅವರ ಕುಟುಂಬ ವಿದ್ಯಾವಂತರಾಗ್ತಾರೆ. ಕುಟುಂಬ ವಿದ್ಯಾವಂತರಾದ್ರೆ ಇಡೀ ದೇಶ ವಿದ್ಯಾವಂತರಾಗ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳಾಗಿ ರಾಜಕಾರಣಿಗಳಾಗಿ ಬೆಳಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಜನಾಂಗ ಏಳಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ಪ್ರಯತ್ನವನ್ನ ನಮ್ಮ ತಾಯಂದಿರು ಎಲ್ಲಾ ಮಕ್ಕಳಿಗೂ ವಿದ್ಯಾವಂತರನ್ನಾಗಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಆ ಒಂದು ಪ್ರಯತ್ನ ವಿದ್ಯಾವಂತರ ಸಂಖ್ಯೆಗೆ
ಯಾವ ರೀತಿ ಅವರಿಗೆ ಪ್ರಯತ್ನವನ್ನು ಆಗ್ತದೆ, ನಮ್ಮ ಅಭಿವೃದ್ಧಿ ನಿಗಮದಿಂದ ಏನು ಸಹಾಯ ಆಗ್ಬೋದು ಬಡ ವಿದ್ಯಾರ್ಥಿಗಳಿಗೆ ಅನ್ನೋದ್ರ ಬಗ್ಗೆ ನಾವು ಚಿಂತನೆಯನ್ನ ಮಾಡಿ ಆ ಕಾರ್ಯವನ್ನು ತಲುಪಿಸುವಂತ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ಈ ಒಂದು ಸಂದರ್ಭದಲ್ಲಿ ನನ್ನ ಕಳೆದು 2 ಮಾತನ್ನ ಅವಕಾಶ ಮಾಡಿಕೊಟ್ಟು ತಾಯಿಯ ಲಕ್ಷ್ಮೀ ದೇವಿ ಆಶೀರ್ವಾದವನ್ನ ಸ್ವಾಮಿ ಮಹಾಲಿಂಗೇಶ್ವರ ಅಧಿಕಾರ ಸೇವೆಯನ್ನು ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಈ ಒಂದು ಭಾಗದ ಅಧ್ಯಕ್ಷರಿಗೆ ಮತ್ತೆ ಪದಾಧಿಕಾರಿಗಳಿಗೆ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ನಾನು ಮತ್ತೆ ನಮ್ಮ ಸರ್ಕಾರದಿಂದ ಗ್ರಾಂಟ್ ಹೆಚ್ಚಿನ ರೀತಿಯಲ್ಲಿ ಬಂದಂತ ಸಂದರ್ಭದಲ್ಲಿ ನಾನು ಪುನಃ ಈ ಒಂದು ಕ್ಷೇತ್ರದಲ್ಲಿ ಬಂದು ನಮ್ಮ ಎಲ್ಲ ಅಧ್ಯಕ್ಷರ ಜೊತೆ ಸಂಪರ್ಕಿಸಿ ಅವರ ಸಹಾಯದಿಂದ ನಮ್ಮ ಜನಾಂಗದ ಏಳಿಗೆಗೆ ಒಂದು ಸತತ ಪ್ರಯತ್ನವನ್ನ ಮಾಡ್ತೇನೆ ಅನ್ನೋ ಒಂದು ಭರವಸೆಯನ್ನ ಈ ಮೂಲಕ ಕೊಡ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಜೈ. ಅದೇ ರೀತಿ ನಾನು ಬೆಂಗಳೂರಿಗೆ ಹೋದ ಸಂದರ್ಭದಲ್ಲಿ ಗಾಣಿಗ ನಿಗಮದ ಅಧ್ಯಕ್ಷರನ್ನು ಭೇಟಿಯಾಗಬೇಕೆಂದರೆ ನಾನು ಮತ್ತೆ ಮೋಹಿತ್ ಅವರು ಜೊತೆಗೆ ಹೋದ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರನ್ನು ನೋಡುವಾಗ ನಾನು ಹೊರಗಡೆ ಏನೋ ಅಂತ ತಿಳ್ಕೊಂಡಿದ್ದೆ. ಅಧ್ಯಕ್ಷರನ್ನು ನೋಡುವಾಗ ಒಂಥರ ಖುಷಿ ಆಯಿತು ನನಗೆ. ಸರಳ ವ್ಯಕ್ತಿ ಅಂದರೆ ಒಂದು ಸರಳ ವ್ಯಕ್ತಿ ಅಂದರೆ ಅದನ್ನು ನಾವು ಎಣಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸರಳ ವ್ಯಕ್ತಿ. ಯಾವುದೇ ಒಂದು ಹಾಮೆ ಇಲ್ಲ, ಯಾವುದೇ ಒಂದು ಆಗಿಲ್ಲ. ಅವರ ಮಾತು ಕೇಳುವಾಗಲೇ ನಮಗೆ ತುಂಬ ಖುಷಿ ಆಯಿತು. ಅವರನ್ನು ಭೇಟಿ ಮಾಡುವ ಸಂದರ್ಭದಲ್ಲಿ ಒಂದಿಷ್ಟು ಅವರ ಆಚಾರ ವಿಚಾರಗಳನ್ನು ಹೇಳಿದರು. ಜೊತೆಗೆ ಅವರನ್ನು ನಾನು ಮಾತಾಡಿಸುವ ನಾನು ತುಂಬ ಕಷ್ಟದಿಂದ ಮೇಲೆ ಬಂದಿದೆ, ಕಷ್ಟವನ್ನು ನೋಡಿ ನನಗೆ ಯಾವುದೆಲ್ಲ ಕಷ್ಟ ಬಂದಿದೆ ನನಗೆ ಗೊತ್ತಿಲ್ಲ, ಆ ರೀತಿ ಒಂದು ಈ ಸ್ಟೇಜಿಗೆ ಬಂದು ನಿಂತಿದ್ದೇನೆ ಅಂತ ಹೇಳಿದ್ರು. ನನ್ನ ಜೊತೆ ತುಂಬ ಕಷ್ಟವನ್ನು ನನ್ನೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಉತ್ತಮ ವ್ಯಕ್ತಿತ್ವ ಹಾಗೂ ವಿಶಾಲ ಹೃದಯದವರು. ಯಾವುದೇ ವಿಷಯವನ್ನು ಮುಚ್ಚುಮರೆಯಿಲ್ಲದೆ ನನ್ನ ಜೊತೆ ಹಂಚಿಕೊಂಡಿದ್ದಾರೆ. ಯಾಕಂತ ಹೇಳಿದರೆ ಅವರು ನಾನು ಮತ್ತು ಅವರು ಜೊತೆಗೆ ಊಟ ಮಾಡಿ ಅವರು ಕೂಡ ಅದನ್ನೇ ಹೇಳ್ತಿದ್ರು, ನಮ್ಮ ಗಾಣಿಗೆ ಸಂಘ ಇನ್ನಷ್ಟು ಗಟ್ಟಿಯಾಗಬೇಕು, ಗಟ್ಟಿಯಾಗಬೇಕು, ನಾವು ಒಂದು ಹಣ ನೋಡಬೇಕು, ನಿಮ್ಮ ಸಹಕಾರ ಬೇಕು, ಅದನ್ನು ನೀವು ಮಾಡಿ ತೋರಿಸಬೇಕು ಅಂತೇಳಿ ನಾವು ಊಟ ಮಾಡುವಾಗ ಕೂಡ ಅದನ್ನೇ ಹೇಳ್ತಿದ್ರು. ಇದೇ ಸಂದರ್ಭದಲ್ಲಿ ನಾನು ಹೇಳಿದೆ, ನಮ್ಮಿಂದ ಏನು ಸಹಕಾರ ಬೇಕು ನಾವು ಅದನ್ನು ಮಾಡ್ತೇವೆ. ಗಾಣಿಗೆ ಸಂಘವನ್ನು ಮತ್ತು ಸಮಾಜವನ್ನು ಒಟ್ಟುಗೂಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸರ್ಕಾರದಿಂದ ಏನು ಅಭಿವೃದ್ಧಿ ಕೆಲಸ ಬರಬೇಕು ಅದನ್ನು ನೀವು ತರಿಸಿಕೊಡುವಂಥ ಕೆಲಸವನ್ನು ನೀವು ಮಾಡಬೇಕು. ಯಾಕೆಂದರೆ ನಮ್ಮಲ್ಲಿ ತುಂಬ ಬಡವರಿದ್ದಾರೆ, ಅವರಿಗೆ ಸವಲತ್ತಿನ ಕೊರತೆ ಇದೆ. ಆ ಸವಲತ್ತನ್ನು ತರಿಸುವಂಥ ಕೆಲಸವನ್ನು ನೀವು ಮಾಡಿಕೊಟ್ಟರೆ ನಾವು ಗಾಣಿಗೆ ಸಮಾಜವನ್ನು ಗಟ್ಟಿ ಮಾಡುವುದರಲ್ಲಿ 2 ಮಾತಿಲ್ಲ. ಅದಕ್ಕೆ ಅವರು IPS IAS ಯಾರಾದರೂ ಕಲಿಯುವ ಮಕ್ಕಳಿದ್ದರೆ ನಾನು ಸಂಪೂರ್ಣ ಸರ್ಕಾರದಿಂದ ಅದನ್ನು ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ಭರವಸೆ ಅಧ್ಯಕ್ಷರು ನಮಗೆ ಕೊಟ್ಟಿದ್ದಾರೆ. ಅದು ನನಗೆ ಖುಷಿ ಆಯಿತು. ಯಾಕೆಂದರೆ ಯಾರೇ ನಮ್ಮ IPS IAS ಯಾರು ಕಲಿಯುವಂಥ ಯಾರಾದರೂ ಮಕ್ಕಳಿದ್ದಾರೆ ಅವರಲ್ಲಿ ನಾವು ಈ ವಿಷಯ ತಿಳಿಸಿದ ಕೂಡಲೇ ಅವರಿಗೆ ಅದನ್ನು ನಾನು ಅವರನ್ನು ಕಲಿಸುವಂಥ ವ್ಯವಸ್ಥೆ ಹೇಗೆ ಕಲಿಯಬೇಕು, ಯಾವ ರೀತಿ ಅವರಿಗೆ ಎಜುಕೇಶನ್ ಕೊಡಬೇಕು ಅಂತೇಳಿ ಅವರು ಸಂಪೂರ್ಣ ಭರವಸೆ ನಮಗೆ ಕೊಟ್ಟಿದ್ದಾರೆ. ಅದು ನಮಗೆ ತುಂಬ ವಿಚಾರವನ್ನು ಮತ್ತೆ ಹೇಳಿದರು. ನಮಗೆ ಮಕ್ಕಳನ್ನು ಶೈಕ್ಷಣಿಕವಾಗಿ ನಮಗೆ ಶಾಲೆ ಬೇಕು, ಶಾಲೆಯನ್ನು ಕಟ್ಟುವಂಥ ಒಂದು ಜಾಗವನ್ನು ಹುಡುಕಿ, ಅದಕ್ಕೆ ನನ್ನ ಉದ್ದೇಶ ಕೂಡ ಅದೇ ಇದ್ದದ್ದು. ಅದನ್ನು ನಾನು ಕೂಡ ನಾವೀಗ ಸನ್ಮಾನ್ಯ ಅಶೋಕ್ ಕುಮಾರ್ ಅವರಲ್ಲಿ ಒಂದು ವಿನಂತಿ ಮಾಡಿದ್ದೇವೆ, ನಮಗೆ ಗಾಣಿಗ ಸಮಾಜಕ್ಕೆ ಒಂದು ಜಾಗ ಬೇಕು, ನಮಗೆ ಸಮುದಾಯ ಭವನ ಅಲ್ಲ, ನಮಗೆ ಶಾಲೆಯನ್ನು ಕಟ್ಟಲಿಕ್ಕೆ ಒಂದು ಜಾಗ ಬೇಕು ಅಂತ ನಾನು ಮಾನ್ಯ ಅಶೋಕ್ ಕುಮಾರ್ ಅವರಿಗೆ ಹೇಳಿದ್ದೇನೆ. ಅದಕ್ಕೆ ಅವರು ಆಯಿತು, ನಿಮಗೆ ನನ್ನಿಂದ ಏನು ಬೇಕು ಸಹಕಾರವನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಇವರಲ್ಲಿ ಕೂಡ ನಾನು ಅದನ್ನೇ ಬೇಡಿಕೆ ಇಡುವುದು. ಯಾಕೆಂತ ಹೇಳಿದರೆ ಇವರ ಸಹಕಾರದಿಂದ ಹಾಗೂ ಅಶೋಕ್ ಕುಮಾರ್ ಅವರ ನೇತೃತ್ವದಲ್ಲಿ ನಮಗೆ ಗಾಣಿಗೆ ಸಂಘಕ್ಕೆ ಒಂದು ಜಾಗದ ಒಂದು ವ್ಯವಸ್ಥೆ ಆದರೆ ಅದರಲ್ಲಿ ಶಾಲೆಯಲ್ಲಿ ಅದೆಷ್ಟೋ ಮಕ್ಕಳು ಶಿಕ್ಷಣವನ್ನು ಪಡೆದು ಉನ್ನತ ಮಟ್ಟಕ್ಕೆ ಹೋಗುವಂಥ ಕೆಲಸ ಆಗ್ತದೆ. ಅದಕ್ಕೆ ಗಾಣಿಗೆ ಸಮಾಜ ಒಂದು ಮಾದರಿ ಆಗ್ತದೆ ಅಂತೇಳಿ ನನ್ನೊಂದು ಅಭಿಪ್ರಾಯ. ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿ ಸ್ಥಾಪನೆ ಆಗಬೇಕಾದ್ರೆ ಮಾನ್ಯ ಮಾಜಿ ಸಿದ್ದರಾಮಯ್ಯ ಅವರು, ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ಕೂಡ ಹಾಗೂ ಇವರ ಸ್ನೇಹದಿಂದ ಕಾರಣ ನಮಗೆ ಒಂದು ಒಳ್ಳೆ ಬಲ ಬಂದಿದೆ. ಇವರಿಬ್ಬರ ಸ್ನೇಹದಿಂದಾಗಿ ನಮಗೆ ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿ ಸ್ಥಾಪನೆ ಆಗಲಿಕ್ಕೆ ಕಾರಣವಾಯಿತು. ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿ ಕೇವಲ ಮಾತಿಗೆ ಮಾತ್ರ ಅಲ್ಲ, ಇವರು ಕಷ್ಟಪಟ್ಟು ಹೋಗಿ ದಿಲ್ಲಿಗೆ ಹೋಗಿ ಆ ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿ ಆಗಲೇಬೇಕು ಎಂದು ಪಣ ತೊಟ್ಟು
ಅಲ್ಲಿಂದ ರಿಜಿಸ್ಟ್ರೇಷನ್ ಮಾಡಿ ತಂದಂತ ಒಂದು ಏಕೈಕ ವ್ಯಕ್ತಿ ಇದ್ದಾರೆ ಈಗಿನ ಅಧ್ಯಕ್ಷರಾದ ಅನಂತ್ ಕುಮಾರ್ ಸರ್. ನಮಗೆ ತುಂಬಾ ಹೆಮ್ಮೆ ಆಗಿದೆ. ದೆಹಲಿಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿ ಅದನ್ನು ತಂದು ನಮಗೆ ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ತೋರಿಸಿಕೊಟ್ಟಿದ್ದಾರೆ. ಇಂಥ ಒಂದು ಮೇಲು ವ್ಯಕ್ತಿತ್ವ ಇವರು. ನಾವು ಅವರನ್ನು ನೋಡುವಾಗ ಯಾರು ಏನು ಎನಿಸಲಿಕ್ಕಿಲ್ಲ. ತುಂಬಾ ಪಾಪದವರು. ಬಳಿ ಅವರ ಮನೆ ನೋಡುವ ನಮಗೆ ಗೊತ್ತಾಗಿದೆ. ತುಂಬಾ ಪಾಪ, ದೊಡ್ಡ ಮನೆಯೂ ಇಲ್ಲ. ಹಲವು ವರ್ಷದಿಂದ ಮೇಯರ್ ಆಗಿ ನಮ್ಮ ಮೈಸೂರು ನಗರದಲ್ಲಿದ್ದರು.